ಶ್ರೀ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಬೆಳಗ್ಗೆ 6ರಿಂದ 7ರವರೆಗೆ ತಾಯಿಗೆ ಪಂಚಾಮೃತ ಅಭಿಷೇಕ, ಗಣಹೋಮ, ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜೆಗಳು ನೆರವೇರಿದ್ದು ತಾಯಿ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ನೆರವೇರಿಸಿದರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 40,000ಕ್ಕೂ ಅಧಿಕ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ, ಯಲ್ಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಸೇರಿದಂತೆ ರಾಜ್ಯದ ವಿವಿಧ ಮಠಗಳ ಸ್ವಾಮೀಜಿಗಳು, ಕಾಶಿಯ ತಪಸ್ವಿಗಳು ಸಹ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಇನ್ನು ತಾಯಿಯ ದರ್ಶನ ಪಡೆದ ಭಕ್ತರಿಗೆ ದಾಸೋಹ ಭವನದಲ್ಲಿ ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಎಂದಿನಂತೆ ಈ ವರ್ಷ ಸಹ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಫ್ರೆಂಡ್ಸ್ ಗ್ರೂಪ್ ತಂಡವು ದಾಸೋಹ ವ್ಯವಸ್ಥೆಯಲ್ಲಿ ಭಾಗಿಯಾದರು. ಪೊಲೀಸ್ ಇಲಾಖೆ ಸಹ ಭಕ್ತರ ದರ್ಶನಕ್ಕೆ ಅಡಚಣೆ ಉಂಟಾಗದಂತೆ ಅನುಕೂಲವನ್ನ ಕಲ್ಪಿಸಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದರು. ಕೊರಟಗೆರೆ ತಾಲೂಕು ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾಡಿನಾದ್ಯಂತ ಮೂಲೆ ಮೂಲೆಯಿಂದ ಬರುವಂಥ ಭಕ್ತರಿಗೆ ಟ್ರಸ್ಟಿನ ಸಮಿತಿ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ನಾವು ನಿರೀಕ್ಷೆಗೂ ಬೇರೆದಷ್ಟು ಜನ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದಾಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಾಸುದೇವ ಮೂರ್ತಿಯವರು ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಕಾರ್ಯವೈಖರಿಯಿಂದ ಇವತ್ತು ಈ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ. ಇವತ್ತು ಕ್ಷೇತ್ರಕ್ಕೆ ಬರುವಂಥ ಯಾತ್ರಾರ್ಥಿಗಳಿಗೆ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅನೇಕ ಮೂಲಭೂತ ಸೌಕರ್ಯಗಳನ್ನು ಬಹುಶಃ ಟ್ರಸ್ಟಿನ ಮತ್ತು ದಾನಿಗಳ ಸದ್ಭಕ್ತರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿದೆ. ಪ್ರತಿ ವರ್ಷವೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಖುದ್ದಾಗಿ ನಾನೇ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಉದ್ದೇಶ ನಾವೆಲ್ಲರೂ ಕೂಡ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನು ಬಯಸಬೇಕಾಗ್ತದೆ. ಭಾಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಇಂಥ ಪುಣ್ಯಕ್ಷೇತ್ರ ಇರುವಂಥದ್ದು, ಆ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ವಾಸ ಮಾಡುವಂಥದ್ದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಪ್ರತಿ ವರ್ಷವೂ ಕೂಡ ಏನೆಲ್ಲ ಒಂದಲ್ಲ ಒಂದು ಒಳ್ಳೆಯ ಕಾರ್ಯಗಳಾಗಲಿ ನಾಡಿನ ಮನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮತ್ತು ಪತ್ರಿಕೆ ಮುಖಾಂತರ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀರಿ. ಜೊತೆಗೆ ಇವತ್ತು ನಮ್ಮ ಆರಕ್ಷಣಾ ಇಲಾಖೆ ಸಿಬ್ಬಂದಿ ವರ್ಗದವರು ಕೂಡ ಕಳೆದ ನಿನ್ನೆಯಿಂದನೂ ಕೂಡ ಯಾವುದೇ ಥರದ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಮತ್ತು ಕಲ್ಯಾಣ ಮಂಟಪ ಹಿಂದೆ ಭಾಳಷ್ಟು ಬೇಗನೆ ಅದು ಉದ್ಘಾಟನೆ ಆಗಬೇಕಾಯಿತು, ಕಾರಣಾಂತರದ ವಿಳಂಬ ಆಗಿದೆ. ಆದಷ್ಟು ಬೇಗ ಅದು ಕೂಡ ಲೋಕಾರ್ಪಣೆ ಆಗಲಿ, ಬರುವಂಥ ಭಕ್ತರಿಗೆ ಮುಕ್ತ ಅವಕಾಶ ಸಿಗಲಿ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಇವತ್ತೇನು ವರಲಕ್ಷ್ಮಿ ಹಬ್ಬದಲ್ಲಿ ಭಾಗವಹಿಸಿದಂಥ ನಾಡಿನ ಸಮಸ್ತ ಜನರಿಗೆ ನಾನು ಶುಭವನ್ನು ಕೋರಿ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ, ಆ ಭಗವತಿಯ ಕೃಪೆ ಎಲ್ಲರಿಗೂ ಕೂಡ ಲಭಿಸಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಅರಿವು ನಾವು ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಅಧ್ಯಕ್ಷರಾಗಿದ್ದೀವಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಆಚರಣೆಗೆ ರಾಜ್ಯದ ಮೂಲೆಗಳಿಂದ ಜನ ಬರ್ತಾರೆ. ಅವರಿಗೆ ಬರೋಂಥ ಭಕ್ತರಿಗೆ ಅನುಕೂಲಕರ ರೀತಿಯಲ್ಲಿ ನಾವೊಂದು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅದನ್ನೆಲ್ಲ ನಾವು ಮೊದಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಒಂದು ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಮಹಾಲಕ್ಷ್ಮಿ ಏನು ನಂಬಿ ಬರ್ತಾರೆ ಅವ್ರಿಗೆ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ನಮ್ಮದು ಅಭಿಷೇಕ ಇವಾಗ ಯಾವಾಗ 7 ಗಂಟೆಗೆ ಮಾಡ್ತಾಯಿದ್ವಿ. ಇವತ್ತು ಜನ ಜಾಸ್ತಿ ಬರ್ತಾರೆ. 6 ಗಂಟೆಗೆ ಶುರು ಮಾಡಿ 7-7:30 ಮುಗಿಸಿದ್ದೀವಿ. ಆದರೂ ಸುಮಾರು ನನ್ನ ಇರುವಂಥ ಪ್ರಕಾರ ಸುಮಾರು ಒಂದು 10,000 ಜನ ಬೆಳಗ್ಗೆ ಬಂದಿದ್ದಾರೆ. ಇವತ್ತು ಈಗಿನ ಜನ ಈಗ ಸೆಕೆಂಡ್ ಸಮಯ ಬರ್ತಾ ಇದ್ದಾರೆ. ಬರುವಂಥ ಜನರಿಗೆ ವಿಶೇಷ ದರ್ಶನಕ್ಕೆ ಒಂದು ಸಪ್ರೇಟ್ ಲೈನು ಜನರಲ್ ಲೈನ್ ಮಾಡಿದ್ದೀವಿ. ಅಲ್ಲಿ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಬರೋಂಥ ಭಕ್ತರಿಗೆ ನಾವು ದಾಸೋಹ ಬೆಳಗ್ಗೆ 7 ಗಂಟೆಯಿಂದ ತಿಂಡಿ ಊಟ ನಡೀತಾ ಇದೆ. ಸಂಜೆ ರಾತ್ರಿ 9 ಗಂಟೆವರೆಗೂ ನಡೀತದೆ. ಬರ್ತಾ ಇದ್ದಾರೆ. ಕಳೆದ ವರ್ಷ ಸುಮಾರು ಒಂದು 25,000-30,000 ಜನ ಬಂದಿದೆ. ಈ ಸಾರಿ ನಮ್ಮ ಪ್ರಕಾರ ಒಂದು 40,000-45,000 ಜನ ಬರ್ಬೋದು ಅಂತ ನಮ್ಮನ್ನು ಅನಿಸಿಕೆ. ಏನು ನೀವು ಮಾಧ್ಯಮಗಳು ಪತ್ರಕರ್ತರು ಹೇಳಿದ್ದೀರಿ, ನೀವು ನಮಗೆ ಭಾಳ ಚೆನ್ನಾಗಿ ಸಹಕಾರ ಮಾಡ್ತೀವಿ. ತಮ್ಮೆಲ್ಲರಿಗೂ ಮಹಾಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ಇರಲಿ. ತಮಗೆಲ್ಲ ಒಳ್ಳೇದು ಮಾಡಲಿ. ಲಕ್ಷ್ಮೀ ದೇವಿ ನಂಬಿ ಬರುವಂಥ ಭಕ್ತರಿಗೆ ಆ ತಾಯಿ ಆಶೀರ್ವಾದ ಸದಾ ಇರಲಿ. ಅವರು ಏನು ಇಷ್ಟ ಕಾರ್ಯಗಳನ್ನು ಏನು ಬೇಡ್ಕೊಂಡ್ಬರ್ತಾರೆ ಅದೆಲ್ಲ ನೆರವೇರಲಿ ಅಂತೇಳಿ ನಾನೊಂದು ಈ ಒಂದು
ಇದನ್ನು ತಾಯಿನ ನಾನು ಜನರ ಪರವಾಗಿ ಮತ್ತು ನಮ್ಮ ತಮ್ಮೆಲ್ಲರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿನ ದೇಶಮೂರ್ತಿ ವಿಶೇಷ ಅಧಿಕಾರಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಗುರುನಾಂಜಿ. ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಳಗಿನಿಂದಲೇ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡು ಬೆಳಿಗ್ಗೆ ಅಂತಂದರೆ 6:30ಯಿಂದ 7:30 ಪಂಚಾಮೃತ ಅಭಿಷೇಕ, ನಂತರ 8:30 ಹೋಮ, ಗಣಹೋಮ, ಶ್ರೀಸೂಕ್ತ ಹೋಮ ಇತ್ಯಾದಿ ಹೋಮಗಳೊಂದಿಗೆ ಪ್ರಾರಂಭ ಆಗಿ 12 ಗಂಟೆಗೆ ಪೂರ್ಣಾಹುತಿ ಆಯಿತು. ಆ ಕಾರ್ಯಕ್ರಮದಲ್ಲಿ ಹನುಮಂತನಾಥ ಸ್ವಾಮೀಜಿ ಯಲ್ಲೇರಾಮಪುರ ಮಠ ಸ್ವಾಮೀಜಿಗಳು ಆಗಮಿಸಿದರು. ಮತ್ತು ರಮಾನಂದ ಸ್ವಾಮೀಜಿ ತಗ್ಗಿಹಳ್ಳಿ ಮಠ ಅವರು ಕೂಡ ಆಗಮಿಸಿ ಆಶೀರ್ವಚನ ನೀಡಿದರು. ಇಲ್ಲಿ ಮಠದ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಇವತ್ತಿನ ದಿನ ಸುಮಾರು 40,000 ರಿಂದ 50,000 ಜನ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಈಗಲೂ ಸರ್ದಿ ಸಾಲಿನಲ್ಲಿ ನಿಂತು ಅಮ್ಮರವರ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ತಾಯಿಯವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನೂ ಸಂಜೆಯವರೆಗೂ ಸುಮಾರು ಜನ ಭಕ್ತರು ಬರೋ ನಿರೀಕ್ಷೆಯಲ್ಲಿ ಇದ್ದೇವೆ, ಬರ್ತಾ ಇದ್ದಾರೆ. ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಟ್ರಸ್ಟ್ ವತಿಯಿಂದ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಅಮ್ಮನವರ ದರ್ಶನ ಪಡೆದು ಎಲ್ಲ ತಮ್ಮ ಊರುಗಳಿಗೆ ತೆರಳೋದ್ರಲ್ಲಿದ್ದಾರೆ. ಇನ್ನೂ ಭಕ್ತಾದಿಗಳು ಬರೋದ್ರಲ್ಲೂ ಇದ್ದಾರೆ. ಇದೇ ಥರ ವಿಶೇಷ ಹೂವಿನ ಅಲಂಕಾರ ಪ್ರತಿಯೊಂದೂ ಬರ್ತಕ್ಕಂಥ ಮುತ್ತೈದೆಯರಿಗೆ ಕರಿಮಣಿ, ಬಳೆ, ಅರಿಶಿನ, ಕುಂಕುಮ ಎಲ್ಲನೂ ಹಂಚುತ್ತಾ ವ್ಯವಸ್ಥೆಯನ್ನು ಕಲ್ಪಿಸಿದೆ.